ಶಿವನು ಹೇಗೆ ಜನಿಸಿದನು ನಿಮ್ಗೆ ಗೊತ್ತಾ ಸ್ನೇಹಿತರೆ? ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನ ಸೃಷ್ಟಿಗೂ ಮುಂಚೆ ಯಾರಿದ್ರು ಗೊತ್ತಾ? ಬ್ರಹ್ಮ ವಿಷ್ಣು ಹುಟ್ಟುವ ಮೊದಲೇ ಯಾರಿದ್ರು? ಅವರೇ ಮಹಾದೇವ ಶಿವ. ಆದರೆ ಪ್ರಶ್ನೆ ಏನು ಅಂದರೆ, ಶಿವನು ಹೇಗೆ ಜನಿಸಿದನು? ಇಂದಿನ ಈ ವಿಡಿಯೋದಲ್ಲಿ ಅದ್ಭುತ ಪುರಾಣ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಹಿಂದೂ ಧರ್ಮದ ಪ್ರಕಾರ ಶಿವನು ಸಾಮಾನ್ಯ ದೇವರಂತೆ ಹುಟ್ಟಿದವನಲ್ಲ. ಅವನಿಗೆ ಜನನವಿಲ್ಲ, ಮರಣವೂ ಇಲ್ಲ. ಆದ್ದರಿಂದ ಶಿವನನ್ನು ಅಜ, ಅನಾದಿ, ಅನಂತ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಹೇಳುವಂತೆ ಈ ಬ್ರಹ್ಮಾಂಡವೇ ಇಲ್ಲದ ಸಮಯದಲ್ಲಿ ಎಲ್ಲೆಡೆ ಕತ್ತಲು ಮತ್ತು ಶೂನ್ಯ ಮಾತ್ರ ಇತ್ತು. ಆ ಸಮಯದಲ್ಲಿ ಒಂದು ಅಪಾರ ದಿವ್ಯ ಶಕ್ತಿ ಪ್ರತ್ಯಕ್ಷವಾಯಿತು. ಅದೇ ಪರಮಶಿವನ ರೂಪ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ದೊಡ್ಡವರು ಎಂಬ ವಿವಾದ ಶುರುವಾಯಿತು. ಆ ಸಮಯದಲ್ಲಿ ಅಕಸ್ಮಾತ್ ಒಂದು ಅನಂತ ಅಗ್ನಿಸ್ತಂಭ ಪ್ರತ್ಯಕ್ಷವಾಯಿತು. ಅದರ ಆರಂಭವೂ ಕಾಣಲಿಲ್ಲ, ಅಂತ್ಯವೂ ಮೊದಲೇ ಕಾಣಲಿಲ್ಲ. ವಿಷ್ಣು ವರಾಹ ರೂಪದಲ್ಲಿ ಕೆಳಗೆ ಹುಡುಕಲು ಹೋದರು. ಬ್ರಹ್ಮ ಹಂಸ ರೂಪದಲ್ಲಿ ಮೇಲಕ್ಕೆ ಹಾರಿದರು. ಆದರೆ ಯಾರಿಗೂ ಆ ಅಗ್ನಿಸ್ತಂಭದ ಕೊನೆಯೂ ಸಿಗಲಿಲ್ಲ. ಆ ಸಮಯದಲ್ಲಿ ಆ ಅಗ್ನಿಸ್ತಂಭದ ಮಧ್ಯದಿಂದ ಮಹಾದೇವ ಶಿವನು ಪ್ರತ್ಯಕ್ಷರಾದರು. ಅಲ್ಲಿಂದ ಬ್ರಹ್ಮ ಮತ್ತು ವಿಷ್ಣುವಿಗೆ ಅರಿವಾಯಿತು, ಶಿವನೇ ಪರಮಾತ್ಮ, ಶಿವನೇ ಅಂತರಾತ್ಮ, ಅವರಿಗಿಂತ ಮೇಲಾದ ಶಕ್ತಿ ಯಾರೂ ಇಲ್ಲ ಎಂದು. ಆದ್ದರಿಂದ ಶಿವನಿಗೆ ಹುಟ್ಟು ಇಲ್ಲ ಎಂದು ಹೇಳಲಾಗುತ್ತದೆ. ಅವರು ಸ್ವಯಂಭೂ, ಅಂದರೆ ತಾನೇ ತಾನಾಗಿ ಪ್ರತ್ಯಕ್ಷವಾದ ದೈವ. ಶಿವನು ಕೇವಲ ದೇವರಲ್ಲ, ಅವರು ಕಾಲಕ್ಕೂ ಮೀರಿದ ಶಕ್ತಿ. ಅವರ ತಾಂಡವದಿಂದ ಸೃಷ್ಟಿ ನಡೆಯುತ್ತದೆ, ಅವರ ಕೋಪದಿಂದ ಸಂಹಾರ ಆಗುತ್ತದೆ, ಅವರ ಕೃಪೆಯಿಂದ ಜೀವನ ಬದಲಾವಣೆ ಆಗುತ್ತದೆ ಮತ್ತು ಸುಖಮಯವಾಗುತ್ತದೆ. ಆದ್ದರಿಂದ ಭಕ್ತರು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರವು ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಶಿವನಿಗೂ ಜನನವಿಲ್ಲ ಎಂಬ ಪುರಾಣ ರಹಸ್ಯ ನಿಮ್ಗೆ ಗೊತ್ತಿತ್ತಾ? ಮಹಾದೇವನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಓಂ ನಮಃ ಶಿವಾಯ ಎಂದು ಬರೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕಾಗಿ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.